ಕ್ಷಣಗಳಲ್ಲಿ ಬಿಜೆಪಿಯ ಪ್ರಣಾಳಿಕೆ ರಿಲೀಸ್ ಆಗುತ್ತೆ. ಬಿಜೆಪಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ. ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಪ್ರಣಾಳಿಕೆ ರಿಲೀಸ್. ಸಚಿವರು ಬಿಜೆಪಿಯ ಮಲ್ಲೇಶ್ವರಂನ ಕಚೇರಿಯಲ್ಲಿ ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಆಗುತ್ತೆ. ಮಾಜಿ ಮುಖ್ಯಮಂತ್ರಿಗಳು ಆಗಿರತಕ್ಕಂತ ಶ್ರೀ ಡಿ.ವಿ. ಎಲ್ಲ ಪ್ರಮುಖರ ಸಲಹೆ ಮಾಹಿತಿಯನ್ನ ಪಡೆದು ಪ್ರಣಾಳಿಕೆ ರೆಡಿ ಆಗಿದೆ ಅಂತ ಈಗಾಗಲೇ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿರಿಯ ಸಚಿವರು ಜೆಪಿ ನಡ್ಡಾ ಅವರಿದ್ದಾರೆ, ಸಂಸದರಾದಂತಹ ಸದಾನಂದ ಗೌಡ, ಪ್ರಹ್ಲಾದ್ ಜೋಶಿ, ಆರ್ ಅಶೋಕ್ ಸಚಿವರಾಗಿರ್ತಕ್ಕಂಥ ಶ್ರೀ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಿ ಶೋಭಾ ಕರಂದ್ಲಾಜೆ ರವರು, ಬೆಂಗಳೂರಿನಲ್ಲಿ ಬಿಜೆಪಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆಯ ಕಾರ್ಯಕ್ರಮ. ಆ ಕಾರ್ಯಕ್ರಮದ ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಹಿರಿಯ ನಾಯಕರಾಗಿರ್ತಕ್ಕಂಥ ಶ್ರೀ ಅರವಿಂದ್ ಲಿಂಬಾವಳಿ ಅವರು ವಿವಿಧ ಕ್ಷೇತ್ರದ ಗಣ್ಯರ ಸಲಹೆಯನ್ನ ಪಡೆದು ಪ್ರಣಾಳಿಕೆಯನ್ನ ಸಿದ್ಧಪಡಿಸಲಾಗಿದೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು, ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಸೌಲಭ್ಯ ಸೇರಿದ ಹಾಗೆ ಅನೇಕ ವಿಚಾರಗಳನ್ನ ಈ ಪ್ರಣಾಳಿಕೆ ಒಳಗೊಂಡಿದೆ ಅಂತ ಈಗಾಗಲೇ ಸಿಎಂ ಬೊಮ್ಮಾಯಿ ಅವರು ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಣಾಳಿಕೆಯಲ್ಲಿ ಬಹಳಷ್ಟು ನಮಗೆ ಸಹಕಾರವನ್ನು ನೀಡಿರ್ತಕ್ಕಂಥ ಶ್ರೀ ಭಗವಂತ್ ಖೂಬಾಜಿರವರಿಗೆ ಕೂಡ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ, ಕೇಂದ್ರದಿಂದ ಬಂದಿರತಕ್ಕಂಥ ಅನೇಕ ಹಿರಿಯ ಮುಖಂಡರುಗಳು, ರಾಜ್ಯಸಭಾ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಿ ಅಂತ ಈಗಾಗಲೇ ಅನೇಕ ಕ್ಷೇತ್ರದ ಗಣ್ಯರು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಜನಪ್ರಿಯ ಘೋಷಣೆ ಬೇಡ ಅಂತಲೂ ಕೂಡ ಗಣ್ಯರು ಸೂಚನೆಯನ್ನ ನೀಡಿದ್ದಾರಂತೆ. ಇದರ ಜೊತೆಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡೋದು, ವಿದ್ಯಾರ್ಥಿನಿಯರಿಗೆ ಫ್ರೀ ಪಾಸ್ ಕೊಡೋದು, ಎಲ್ಲ ವಿಚಾರವೂ ಕೂಡ ಬಿಜೆಪಿಯ ಪ್ರಜಾ ಪ್ರಣಾಳಿಕೆಯಲ್ಲಿ ಇವತ್ತಿರುತ್ತಾ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಪ್ರಣಾಳಿಕೆ ರಿಲೀಸ್ ಆಗುತ್ತೆ. ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಕಳೆದ ಕೆಲವು ತಿಂಗಳುಗಳಿಂದ ಸಿಎಂ ಬೊಮ್ಮಾಯಿ ಇದ್ದಾರೆ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್, ನೈಜತೆಯಿಂದ ಕೂಡಿರಬೇಕು. ಕೇಂದ್ರ ಸಂಸದರಾದಂತಹ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿ ಸದಾನಂದ ಗೌಡರಿದ್ದಾರೆ, ಶೋಭಾ ಕರಂದ್ಲಾಜೆ ಇದ್ದಾರೆ, ಅವರ ಪ್ರಹ್ಲಾದ್ ಜೋಶಿ ಇದ್ದಾರೆ. ಅವರಿಗೆ ಉಪಯೋಗ ಆಗುವಂತ ರೀತಿಯಲ್ಲಿ ಈ ನಾಡನ್ನ ಕೆಲವೇ ಕ್ಷಣಗಳಲ್ಲಿ ನವ ಕರ್ನಾಟಕದಿಂದ ಬಿಜೆಪಿಯ ಚುನಾವಣಾ ಪ್ರಣಾಳಿಕೆ ಆಶಯದೊಂದಿಗೆ ಬಿಡುಗಡೆ ಆಗತ್ತೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಹೇಳಿರೋ ಹಾಗೆ ಇವತ್ತು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯ ಆಶ್ವಾಸನೆಗಳೇನು ದೃಷ್ಟಿಕೋನವನ್ನ ಇಟ್ಕೊಂಡು ಕೆಲವೇ ಕ್ಷಣಗಳಲ್ಲಿ ಸಬಲೀಕರಣದ ಮೂಲಕ ಗೊತ್ತಾಗಲಿದೆ. ಸಮಾಜದ ಸಬಲೀಕರಣದ ಮೂಲಕ ನಮ್ಮ ಆಡಳಿತವನ್ನ ನಾವು ನೀಡಿ ಅದರ ಮೂಲಕ ಸಂಪದ್ಭರಿತ ಕರ್ನಾಟಕ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಹಾಗಾದ್ರೆ ಇವತ್ತಿನ ಬಿಜೆಪಿ ಪ್ರಣಾಳಿಕೆಯಲ್ಲಿ, ಚುನಾವಣಾ ಪ್ರಣಾಳಿಕೆಯಲ್ಲಿ 38 ವಿವಿಧ ಯಾವ ರೀತಿಯ ಘೋಷಣೆಗಳಾಗಬಹುದು ಅನ್ನುವಂತಹ ಕುತೂಹಲ ಇದೆ. ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಸಲಹೆ ಸಂಗ್ರಹವನ್ನು ಪ್ರಣಾಳಿಕೆ ಸಿದ್ಧ ಮಾಡುವ ಸಂದರ್ಭದಲ್ಲಿ ಅನೇಕರ ಸಲಹೆ ಸೂಚನೆಯನ್ನ ಕೂಡ ಪಡೆಯಲಾಗಿದೆಯಂತೆ. ಮೂಲಕ 29,306 ಸಲಹೆಗಳು ನಮಗೆ ಇಲ್ಲಿವರೆಗೂ ಕೂಡ ಬಂದಿದ್ದಾವೆ. ವಾಟ್ಸ್ಆ್ಯಪ್ ಮೂಲಕ ಬಂದಿದ್ದಾವೆ, ಮಿಸ್ಡ್ ಕಾಲ್ಸ್ ಮೂಲಕ ಬಂದಿದ್ದಾವೆ. ಒಟ್ಟು 6 ಲಕ್ಷ ಸಲಹೆಗಳು ಇವತ್ತು ಇಡೀ ರಾಜ್ಯದಿಂದ ನಮ್ಮೆಲ್ಲ ಏನು ವಿಜಯ ಸಂಕಲ್ಪ ಯಾತ್ರೆ ಕೈಗೊಂಡಾಗ, ಬೂತ್ ಅಭಿಯಾನ ಕೈಗೊಂಡಾಗ, ನಮ್ಮ ವಿಧಾನಸಭೆ ಕ್ಷೇತ್ರದಲ್ಲಿ ನಾವು ಸಲಹಾ ಸಂಗ್ರಹ ಸಮಿತಿ ಸಭೆಗಳನ್ನು ಕೈಗೊಂಡಾಗ ಇವೆಲ್ಲ ಸಲಹೆಗಳು ಕೂಡ ನಮಗೆ ಬಂದಿದೆ. ನಾನು ಕೇಂದ್ರ ಸಚಿವರಿಗೆ, ಕೇಂದ್ರ ನಾಯಕರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಸುಮಾರು 17 ರಾಷ್ಟ್ರೀಯ ನಾಯಕರು ಕೂಡ ಈ ನಮ್ಮ ಪ್ರಣಾಳಿಕೆ ಸಿದ್ಧ ಮಾಡುವಂಥ ಸಭೆಗಳಲ್ಲಿ ಅವರು ಭಾಗವಹಿಸಿದರು. ಅವರಿಗೆ
ವಿಶೇಷ ಕೃತಜ್ಞತೆಯನ್ನು ನಾನು ಅರ್ಪಿಸ್ತೇನೆ. ಅದೇ ರೀತಿ ಆಯಾ ವಿಷಯ ತಜ್ಞರು, ವಿಶೇಷವಾಗಿರ್ತಕ್ಕಂತಹ ಪರಿಣಿತರು, ಇವ್ರ ಕಡೆಯಿಂದ ಕೂಡ ನಾವು ಚರ್ಚೆ ಮಾಡಿ ಸುಮಾರು 900 ಸಲಹೆ ಪಕ್ಷದ ಪ್ರಣಾಳಿಕೆ ಮುಂದೆ ಈ ರಾಜ್ಯವನ್ನು ಕಟ್ಟುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಣಾಳಿಕೆ ಆಗುತ್ತೆ. ನಾವು ಭಗವದ್ಗೀತೆಯನ್ನು ಎಷ್ಟು ಭಕ್ತಿಯಿಂದ ಇವತ್ತು ನಾವು ನೋಡ್ತೇವೆ, ಅಷ್ಟೇ ಭಕ್ತಿಯಿಂದ ಇವತ್ತು ನಮ್ಮ ಪ್ರಣಾಳಿಕೆಯನ್ನು ನಾವು ಇವತ್ತು ಕಂಡುಕೊಳ್ತೀವಿ ಅಂತ ಹೇಳಿ ಇವತ್ತು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕೆಲವೇ ಕ್ಷಣದಲ್ಲಿ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆಯ ಕಾರ್ಯಕ್ರಮ ನಡೀತಾ ಇದೆ. ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗುತ್ತೆ. ಚುನಾವಣೆ ಸಮೀಪಿಸ್ತಾ ಇದ್ದು ಬಿಜೆಪಿ ರಿಲೀಸ್ ಮಾಡ್ತಾ ಇರುವಂತಹ ಪ್ರಣಾಳಿಕೆ, ಅದರಲ್ಲಿ ಏನೆಲ್ಲ ಅಂಶಗಳು ಇದೆ ಅನ್ನೋದರ ಬಗ್ಗೆ ಒಂದಷ್ಟು ಕುತೂಹಲವಂತೂ ಇದ್ದೇ ಇದೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಆಗತ್ತೆ. ಪ್ರಣಾಳಿಕೆಯನ್ನ ಸಿಎಂ ಬೊಮ್ಮಾಯಿ ಬಿಡುಗಡೆ ಮಾಡಲಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೀತಾ ಇದೆ. ವಿವಿಧ ಕ್ಷೇತ್ರದ ಗಣ್ಯರ ಸಲಹೆಯನ್ನ ಪಡೆದುಕೊಂಡು ಪ್ರಣಾಳಿಕೆಯನ್ನ ಸಿದ್ಧಪಡಿಸಲಾಗಿದೆ. ಅಭಿವೃದ್ಧಿ, ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. Kindly release the manifesto of Bharatiya Janata Party. ಅವರು ಬೇಡ ಅಂದ್ರೆ ಸಿಎಂ ಈಗ ಪ್ರಣಾಳಿಕೆ ಬಿಡುಗಡೆ ಸಮಾರಂಭ. ಪ್ರಣಾಳಿಕೆ ಬಿಡುಗಡೆಯಾಗಿದೆ. ಬಿಜೆಪಿಯ ಚುನಾವಣಾ ಪ್ರಣಾಳಿಕೆ ಇದು. ಈ ಬಾರಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಏನೇನು ಮಾಡತ್ತೆ ಅನ್ನೋದರ ಬಗ್ಗೆ ಎಲ್ಲ ಅಂಶಗಳು ಈ ಪ್ರಣಾಳಿಕೆಯಲ್ಲಿದೆ. ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದ ಜೆಪಿ ನಡ್ಡಾ ಈಗಾಗಲೇ 5 ಗ್ಯಾರಂಟಿಗಳ ಮೂಲಕ ಬಹುತೇಕ ಪ್ರಣಾಳಿಕೆಯ ಅಂಶವನ್ನ ಕಾಂಗ್ರೆಸ್ ಬಹಿರಂಗಗೊಳಿಸಿದೆ. ಪಂಚರತ್ನ ಯೋಜನೆಗಳ ಪ್ರಣಾಳಿಕೆಯನ್ನ ಈಗಾಗಲೇ ಜೆಡಿಎಸ್ ಬಿಡುಗಡೆ ಮಾಡಿದೆ. ಇವೆಲ್ಲದಕ್ಕಿಂತ ಬಿಜೆಪಿಯ ಪ್ರಣಾಳಿಕೆ ಎಷ್ಟು ಭಿನ್ನವಾಗಿದೆ ಅನ್ನುವಂತಹ ಕುತೂಹಲದ ಮಧ್ಯೆ ಈಗ ಬಿಜೆಪಿಯ ಪ್ರಣಾಳಿಕೆ ರಿಲೀಸ್ ಮಾಡಿದ್ದಾರೆ ನಾಯಕರು. ಜೆಪಿ ನಡ್ಡಾ, ಸಿಎಂ ಬೊಮ್ಮಾಯಿ ಇದ್ದಾರೆ, ಕಟೀಲ್, ಶೋಭಾ ಕರಂದ್ಲಾಜೆ, ಬಿಎಸ್ ಯಡಿಯೂರಪ್ಪ, ಸದಾನಂದ ಗೌಡ, ಪ್ರಹ್ಲಾದ್ ಜೋಶಿ, ಸುಧಾಕರ್ ಅವರು ಇದ್ದಾರೆ. ಬಿಜೆಪಿಯ ಪ್ರಜಾ ಪ್ರಣಾಳಿಕೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಬಿಜೆಪಿ ತನ್ನ ಪ್ರಣಾಳಿಕೆಯ ಮೂಲಕ ಟಕ್ಕರ್ ಕೊಟ್ಟಿದೆಯಾ? ಅವರು ಖಾಸಗಿ ಹೋಟೆಲ್ನಲ್ಲಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಬಿಜೆಪಿ ನಾಯಕರು. ನೇರ ಪ್ರಸಾರದ ದೃಶ್ಯ ಇದು. ಪ್ರಣಾಳಿಕೆಯನ್ನ ಈಗಾಗಲೇ ರಿಲೀಸ್ ಮಾಡಲಾಗಿದೆ. ಈ ಪ್ರಣಾಳಿಕೆಯ ಬಗ್ಗೆ ಸಿಎಂ ಬೊಮ್ಮಾಯಿ ಈಗ ಮಾತಾಡ್ತಿದ್ದಾರೆ. ನಮ್ಮೆಲ್ಲರ ನಾಯಕರು, ರಾಷ್ಟ್ರೀಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜೆ.ಪಿ. ನಡ್ಡಾಜಿಯವರೇ, ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ನಮ್ಮೆಲ್ಲರ ಹಿರಿಯ ನೆಚ್ಚಿನ ನಾಯಕರಾದಂಥ ಶ್ರೀ ಬಿ.ಎಸ್. ಯಡಿಯೂರಪ್ಪಜಿಯವರೇ, ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡಜಿಯವರೇ, ಹಾಗೂ ನಮ್ಮ ಕ್ಯಾಂಪೇನ್ ಕಮಿಟಿಯ ಅಧ್ಯಕ್ಷರಾದಂಥ ಶ್ರೀಮತಿ ಶೋಭಾ ಕರಂದ್ಲಾಜೆಯವರೇ, ಅಶೋಕ್ ಅವರೇ, ಮತ್ತು ಈ ಪ್ರಣಾಳಿಕೆಯ ಸಮಿತಿಯ ಸಂಚಾಲಕರಾಗಿ ಕೆಲಸ ಮಾಡಿದಂಥ ಡಾಕ್ಟರ್ ಸುಧಾಕರ್ ಅವರೇ,
ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯ ನಾಯಕರೇ, ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ನೆರೆದಿರುವಂಥ ನನ್ನ ಮಾಧ್ಯಮದ ಸ್ನೇಹಿತರು, ಭಾರತೀಯ ಜನತಾ ಪಕ್ಷ ದ ಪಾರ್ಟಿ ವಿತ್ ದ ಡಿಫರೆನ್ಸ್, ಈ ಹಿನ್ನೆಲೆಯಲ್ಲಿ ಇಡೀ ರಾಷ್ಟ್ರದ ಆಡಳಿತ ಚುಕ್ಕಾಣಿ ಹಿಡಿದಿರುವಂಥ ಒಂದು ಪಕ್ಷ, ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರುವಂಥ ಒಂದು ಪಕ್ಷ, ರಾಷ್ಟ್ರದ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಕ್ಷ ಬಹಳ ದಿಕ್ಸೂಚಿಯ ಪಾತ್ರವನ್ನು ಆಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ದೇಶವನ್ನು ಗಮನದಲ್ಲಿಟ್ಕೊಂಡು, ರಾಜ್ಯವನ್ನು ಗಮನದಲ್ಲಿಟ್ಕೊಂಡು ಇವತ್ತು ನಾವು ಪ್ರಣಾಳಿಕೆಯನ್ನು ಮಾಡಬೇಕಾಗುತ್ತೆ ಮತ್ತು ಆಡಳಿತವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ವಿ ಬಿಲೀವ್ ಇನ್ ಸ್ಟ್ರಾಂಗ್ ಸ್ಟೇಟ್ ದಟ್ ವಿಲ್ ಲೀಡ್ ಟು ಅ ಸ್ಟ್ರಾಂಗ್ ಸೆಂಟರ್. ಅತ್ಯಂತ ಪ್ರಬಲವಾಗಿರುವಂಥ ರಾಜ್ಯಗಳ ಒಕ್ಕೂಟವೇ ಪ್ರಬಲ ರಾಷ್ಟ್ರ ಆಗಕ್ಕೆ ಸಾಧ್ಯ ಅನ್ನುವಂಥದ್ದು. ಹೀಗಾಗಿ ಕರ್ನಾಟಕದ ಅಭಿವೃದ್ಧಿ ಮತ್ತು ಕರ್ನಾಟಕದಲ್ಲಿರುವಂಥ ಆಡಳಿತದ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ರಾಜ್ಯದ ಮೇಲೆ ಅಷ್ಟೇ ಅಲ್ಲ, ರಾಷ್ಟ್ರದ ಮೇಲೂ ಕೂಡ ಪರಿಣಾಮ ಬೀರ್ತವೆ ಅಂತ ನಾನು ಭಾವಿಸಿ ಪ್ರಜಾ ಪ್ರಣಾಳಿಕೆಯನ್ನು ನಾವು ಮಾಡಿದ್ದೇವೆ. ಪ್ರಜಾ ಪ್ರಣಾಳಿಕೆ ಅಂದರೆ ಪೀಪಲ್ಸ್ ಮ್ಯಾನಿಫೆಸ್ಟೋ. ಇದು ಒಂದು ರೀತಿಯಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ತಂಡ ಕಳೆದ 3 ತಿಂಗಳಿಂದ ಬೇರೆ ಬೇರೆ ಹಂತದಲ್ಲಿ ಸಾಮಾನ್ಯ ಜನರಿಂದ ಹಿಡಿದು ಪರಿಣಿತರವರೆಗೂ ಎಲ್ಲರ ಅಭಿಪ್ರಾಯವನ್ನು ಪಡ್ಕೊಂಡು ಆನ್ಲೈನ್ ಲಕ್ಷಾಂತರ ಜನರಿಗೆ ಅಭಿಪ್ರಾಯ ಕೊಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟು ಜನರ ಭಾವನೆ, ಜನರ ಧ್ವನಿ ಇದರಲ್ಲಿ ಅಳವಡಿಸಿ ಇದು ನಿಜವಾಗಲೂ ಕೂಡ ಪ್ರಜಾ ಪ್ರಣಾಳಿಕೆಯಾಗಿ ಹೊರಹೊಮ್ಮಿದೆ ಅಂತ ನಾನು ಭಾವಿಸಿದ್ದೇನೆ. ಒಂದು ಪ್ರಣಾಳಿಕೆ ಇದೊಂದು ರಾಜ್ಯ ಸರ್ಕಾರಕ್ಕೆ ಮುಂದೆ ನಡೆಯುವಂಥ ದಾರಿ ಮತ್ತು ದಿಕ್ಕನ್ನು ತೋರಿಸುವಂಥದ್ದು. ಈ ಮಧ್ಯೆ ಹಲವಾರು ಪ್ರಮುಖ ಘಟನೆಗಳು ನಡೆದಾಗ ಅದರ ತಕ್ಕ ಹಾಗೆ ಆಡಳಿತವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಉದಾಹರಣೆಗೆ ಕಳೆದ ಬಾರಿ 2018ರ ಚುನಾವಣೆ ಪೂರ್ವದ ಪ್ರಣಾಳಿಕೆಯ ಸಂದರ್ಭದಲ್ಲಿ ಯಾರೂ ಕೂಡ ಕೋವಿಡನ್ನು ನಿರೀಕ್ಷೆ ಮಾಡಿರಲಿಲ್ಲ. ಸುಮಾರು 2 ವರ್ಷ ಕೋವಿಡಿನ ನಿರ್ವಹಣೆ, ಆರ್ಥಿಕ ಕುಸಿತ, ಈ ಮಧ್ಯೆ ಕೇವಲ ಆರ್ಥಿಕ ಕುಸಿತ ಅಷ್ಟೇ ಅಲ್ಲ, ಜನರ ಜೀವನ ಅಸ್ತವ್ಯಸ್ತ, ಇವುಗಳನ್ನು ನಿಭಾಯಿಸುವುದು ನಮ್ಮ ಪ್ರಾಮುಖ್ಯತೆಯಾಗಿತ್ತು. ಹೀಗಾಗಿ ಈ ಬಾರಿ ಆ ಎಲ್ಲ ಅನುಭವಗಳನ್ನು ಇಲ್ಲಿ ಕ್ರೋಢೀಕರಿಸಿ ನಾವು ಇವತ್ತು ಪ್ರಜಾ ಪ್ರಣಾಳಿಕೆಯನ್ನು ಮಾಡಿದ್ದೇವೆ. ಇದರಲ್ಲಿ ನಾವು ಕೃಷಿಗೆ ಬಹಳಷ್ಟು ಒತ್ತನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಕೃಷಿ ನಮ್ಮ ಪ್ರಮುಖವಾಗಿರುವಂಥ ಒಂದು ಚಟುವಟಿಕೆ, ಆರ್ಥಿಕವಾಗಿರೋ ಚಟುವಟಿಕೆ, ಅತಿ ಹೆಚ್ಚು ಜನರು ತೊಡಗಿಸಿಕೊಂಡಿರುವಂಥ ಒಂದು ಚಟುವಟಿಕೆ. ಹೀಗಾಗಿ ಇವತ್ತು ಕಿಸಾನ್ ಸನ್ಮಾನ್ ಯೋಜನೆಯಿಂದ ಹಿಡಿದು ರೈತ ವಿದ್ಯಾನಿಧಿವರೆಗೂ ಹಲವಾರು ಕೃಷಿ ಯೋಜನೆಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ ಮತ್ತು ನಮ್ಮ ಬಜೆಟ್ನಲ್ಲಿಯೂ ಕೂಡ ಕೃಷಿಗೆ ಭಾಳಷ್ಟು ಒತ್ತನ್ನು ಕೊಟ್ಟಿದ್ದೇವೆ. ಶೂನ್ಯ ಬಡ್ಡಿ ಸಾಲವನ್ನು 5 ಲಕ್ಷಕ್ಕೆ ಏರಿಸುವಂಥದ್ದು, ಆವರ್ತ ನಿಧಿ 3600ಕ್ಕೆ ಏರಿಸಿರುವಂಥದ್ದು, ಆಪತ್ಕಾಲದಲ್ಲಿ ರೈತರ ಬೆಳೆದಂಥ ಬೆಳೆಗಳನ್ನು ಖರೀದಿ ಮಾಡಲು, ಮತ್ತು ಇದಲ್ಲದೆ
ರೈತರ ವೈಯಕ್ತಿಕವಾಗಿರುವಂಥ ಇನ್ಶೂರೆನ್ಸನ್ನು ಮಾಡಿರುವಂಥದ್ದು, ರೈತರಿಗೆ ಬೀಜ ಗೊಬ್ಬರ ಕೊಡಲು ಸೀಸನ್ಗಿಂತ ಮುಂಚೆ 10,000 ರೂಪಾಯಿ ಕೊಡುವಂಥದ್ದು ಈಗಾಗಲೇ ಬಜೆಟಲ್ಲಿ ಕೂಡ ನಾವು ಘೋಷಣೆಯನ್ನು ಮಾಡಿದ್ದೇವೆ. ಇದಲ್ಲದೆ ಮುಂದಿನ 5 ವರ್ಷದಲ್ಲಿ ನಾವು 1,000 ಕೃಷಿ ಉತ್ಪಾದನಾ ಕೇಂದ್ರಗಳನ್ನು, ಅದರಲ್ಲಿ ಮೀನು ಕೃಷಿ ಉತ್ಪಾದನಾ ಕೇಂದ್ರ ಸಮೇತವಾಗಿ 1,000 ಕೇಂದ್ರಗಳನ್ನು ತೆರೆಯುವಂಥದ್ದು ಮತ್ತು ನಮ್ಮ ನೀರಾವರಿ ಯೋಜನೆಗಳನ್ನು ಪೂರ್ಣ ಮಾಡುವಂಥ ಒಂದು ಸಂಕಲ್ಪ. ಅದಲ್ಲದೆ ಇವತ್ತು ಒಂದು ಆಪತ್ಕಾಲೀನ ಒಂದು ದೊಡ್ಡ ನಿಧಿಯನ್ನು ಸ್ಥಾಪನೆ ಮಾಡಬೇಕನ್ನುವಂಥ ಒಂದು ದೂರದೃಷ್ಟಿಯ ಮಹತ್ವಾಕಾಂಕ್ಷೆಯ ನಮ್ಮ ಅಗ್ರೋ ಫಂಡನ್ನು ಕ್ರಿಯೇಟ್ ಮಾಡುವಂಥದ್ದು ಮತ್ತು ಸಪ್ಲೈ ಚೈನ್ಗಳನ್ನು ಒದಗಿಸುವಂಥದ್ದು. ಅಲ್ಲದೆ ಸಿರಿಧಾನ್ಯಕ್ಕೆ ಹೆಚ್ಚು ಈಗಾಗಲೇ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪಕ್ಷ ಮತ್ತು ಸರ್ಕಾರ ನರೇಂದ್ರ ಮೋದಿಜಿಯವರು ಸಿರಿಧಾನ್ಯಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಸಿರಿಧಾನ್ಯ ಉತ್ಪಾದನೆಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ದೇವೆ. ಸಾವಯವ ಕೃಷಿಗೆ ಒತ್ತನ್ನು ಕೊಡುವಂಥದ್ದು ಕೂಡ ಈಗಾಗಲೇ ಮಾಡಿದ್ದೇವೆ. ಹೈನುಗಾರಿಕೆ, ಮೀನುಗಾರಿಕೆಗೆ ನಾವು ಇವತ್ತು ಭಾಳ ಮಹತ್ವವನ್ನು ಕೊಟ್ಟಿದ್ದೇವೆ. ಸಾಮಾಜಿಕವಾಗಿ ಬಡವರ ಕಲ್ಯಾಣಕ್ಕಾಗಿ ನಾವು ಭಾಳಷ್ಟು ಮಹತ್ವವನ್ನು ಕೊಟ್ಟಿದ್ದೇವೆ. ಸಬ್ಕೆ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ ಅಂತ ಏನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಆ ನಿಟ್ಟಿನಲ್ಲಿ ಇವತ್ತು ಬಡವರಿಗಾಗಿ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಇವತ್ತು ನಾವು ನಗರ ಪ್ರದೇಶದಲ್ಲಿ 5 ಲಕ್ಷ ಮನೆ, ಗ್ರಾಮೀಣ ಪ್ರದೇಶದಲ್ಲಿ 10 ಲಕ್ಷ ಮನೆ, ಪರ್ ಯೂನಿಟ್ ಕಾಸ್ಟ್ ಮನೆಯದು 5 ಲಕ್ಷ ರೂಪಾಯಿಗೆ ಏರಿಸಿದ್ದೇವೆ. 2 ಲಕ್ಷದಿಂದ 5 ಲಕ್ಷ ರೂಪಾಯಿಗೆ ಈಗಾಗಲೇ ಇದೆ, ಅದನ್ನು 5 ಲಕ್ಷ ರೂಪಾಯಿಗೆ ಏರಿಸಿದ್ದೇವೆ. ಎರಡನೇದಾಗಿ ಈ ಪೋಷಣಾ ಯೋಜನೆಯಲ್ಲಿ PPL ಕುಟುಂಬಗಳಿಗೆ ಪ್ರತಿದಿನ ಅರ್ಧ ಲೀಟರ್ ನಂದಿನಿ ಹಾಲನ್ನು ಕೊಡುವಂಥದ್ದು. ಇದು 5 kg ಅಕ್ಕಿ ಏನು ಕೊಡ್ತಾ ಇದ್ದೇವೆ, ಅದರ ಜೊತೆಗೆ ಇನ್ನು 5 kg ಸಿರಿಧಾನ್ಯವನ್ನು ಕೊಡ್ತಾಯಿದೆ. ಅಂದರೆ ಒಟ್ಟು 10 kg ನಾವು ಪಡಿತರ ವ್ಯವಸ್ಥೆಯಲ್ಲಿ ಕೊಡ್ತೀವಿ. 5 kg ಅಕ್ಕಿ, 5 kg ಸಿರಿಧಾನ್ಯ, ಒಟ್ಟು 10 kg. ಅದರ ಜೊತೆಗೆ ಇವತ್ತು ನಾವು ಪೋಷಣಾ ಇದರಲ್ಲಿ ಅರ್ಧ ಲೀಟರ್ ನಂದಿನಿ ಹಾಲನ್ನು ಪ್ರತಿ BPL ಕುಟುಂಬಕ್ಕೆ ಪ್ರತಿ ದಿವಸ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಮತ್ತು ಇದು ಅನ್ನ ಮತ್ತು ಸಿರಿಧಾನ್ಯ ಒಳಗೊಂಡಿರುವಂಥ ಪಡಿತರ ಕಿಟ್ ಇರ್ತದೆ. ಆರೋಗ್ಯಕರವಾದಂಥ ಆಹಾರ ಕೊಡೋದು ಬಹಳ ಮುಖ್ಯ. ಇಲ್ಲಿ ಘೋಷಣೆಗೋಸ್ಕರ ಘೋಷಣೆ ಅಥವಾ ಚುನಾವಣೆಗೋಸ್ಕರ ಘೋಷಣೆ ಮಾಡುವಂಥದ್ದಿಲ್ಲ. ನಾವು ಅದಕ್ಕೆ ಪೈಪೋಟಿ ಇಲ್ಲ. ಸಮತೋಲನದ ಆಹಾರ ಕೊಡೋ ಸಲುವಾಗಿ ಈ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಪ್ರತಿ ಮನೆಗೆ 5 ಲಕ್ಷ ರೂಪಾಯಿ ಯೂನಿಟ್ ಕಾಸ್ಟ್ ಈಗಾಗಲೇ ಹೇಳ್ತೀನಿ. ಆರೋಗ್ಯದಲ್ಲಿ ನಾವು ಆಯುಷ್ಮಾನ್ ಭಾರತ ಕರ್ನಾಟಕ ಯೋಜನೆ ಅಡಿಯಲ್ಲಿ ಪ್ರತಿ BPL ಕುಟುಂಬಕ್ಕೆ ವರ್ಷಕ್ಕೆ 10 ಲಕ್ಷ ಪ್ರತಿ BPL ಕುಟುಂಬಕ್ಕೆ ವಿಮಾ ಮೊತ್ತವನ್ನು 5 ಲಕ್ಷದಿಂದ ಹೆಚ್ಚಿಸುತ್ತೇವೆ. ಈಗಾಗಲೇ ಆಯುಷ್ಮಾನ್ ಕಾರ್ಡ್ನಲ್ಲಿ 5 ಲಕ್ಷ ರೂಪಾಯಿ ಇದೆ, ಲಿಮಿಟು 5 ಲಕ್ಷ ರೂಪಾಯಿ ಇದೆ ಇನ್ಶೂರೆನ್ಸ್ದು. ಅದನ್ನು 10 ಲಕ್ಷ ರೂಪಾಯಿಗೆ ನಾವು ಏರಿಸ್ತಾ ಇದ್ದೇವೆ. ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ 5 ಲಕ್ಷ ರೂಪಾಯಿ ಅಷ್ಟು ಇನ್ಶೂರೆನ್ಸ್ಗೆ ಮೊತ್ತವನ್ನು ಕೊಡ್ತೀವಿ ಅಂತ. ಹೀಗೆ ಹಲವಾರು ಯೋಜನೆಗಳನ್ನು ಇವತ್ತು ನಾವು ಮಾಡಿದ್ದೇವೆ. ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣೆ ಮಾಡುವಂಥದ್ದು, ಮಿಷನ್ ಸ್ವಾಸ್ಥ್ಯ ಕರ್ನಾಟಕ ಮತ್ತು ಎಲ್ಲ ತಾಲೂಕುಗಳಲ್ಲಿ ಕಿಮೋಥೆರಪಿ ಡಯಾಲಿಸಿಸ್ ಸೇವೆ ಸಿಗುವಂಥದ್ದು ಈಗೆಲ್ಲ ತಾಲೂಕಿನಲ್ಲಿಲ್ಲ. ಬರುವಂಥ ದಿನಗಳಲ್ಲಿ
ಕಿಮೋಥೆರಪಿ ಮತ್ತು ಡಯಾಲಿಸಿಸ್ ಮಾಡುವಂಥದ್ದು. ಶಿಕ್ಷಣಕ್ಕೆ ಭಾಳಷ್ಟು ಒತ್ತನ್ನು ನಾವು ಕೊಟ್ಟಿದ್ದೇವೆ. NEP ಈಗಾಗಲೇ ಕರ್ನಾಟಕ ಮೊದಲನೇ ರಾಜ್ಯ ಇದೆ ಅದನ್ನು ಅಳವಡಿಸಿರುವಂಥದ್ದು. NEP ಇದರಲ್ಲಿ ನಾವು ಶಿಕ್ಷಣಕ್ಕೆ GSDPಯ 6% ನಮ್ಮ ಅನುದಾನ ಬರುವಂಥ ದಿನಗಳಲ್ಲಿ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಎಲ್ಲ ವಿವರಗಳು ಇಲ್ಲಿ ಪ್ರಕಟವಾಗಿದ್ದಾವೆ, ಎಲ್ಲವನ್ನು ನಾನೇ ಹೇಳಬೇಕಂತಿಲ್ಲ. ಆದರೆ ಇದು ಜನರಿಂದ ಜನರಿಗೋಸ್ಕರ ಜನಪರವಾಗಿರುವಂಥ ಪ್ರಜಾಪ್ರಣಾಳಿಕೆಯನ್ನು ನಾವು ಮಾಡಿದ್ದೇವೆ. ಬರುವಂಥ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಆಗಬೇಕಾದ್ರೆ ಒಂದು ಕುಟುಂಬ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಸಂತೋಷವಾಗಿರುವಂಥ ಗಮನದಲ್ಲಿಟ್ಟುಕೊಂಡು ಹಲವಾರು ಯೋಜನೆಗಳನ್ನು ಮಾಡಿದ್ದೇವೆ. ಇದರ ಜೊತೆಗೆ ಆರ್ಥಿಕವಾಗಿ ಎಕನಾಮಿಕಲಿ ಕರ್ನಾಟಕವನ್ನು ಒಂದು ವೈಬ್ರೆಂಟ್ ಸ್ಟೇಟ್ ಮಾಡಬೇಕನ್ನುವಂಥದ್ದು ಕೂಡ ನಾವು ತೀರ್ಮಾನ ಮಾಡಿದ್ದೇವೆ. ಪ್ರಧಾನಮಂತ್ರಿಗಳ $1 ಟ್ರಿಲಿಯನ್ಗೆ $5 ಟ್ರಿಲಿಯನ್ $1 ಟ್ರಿಲಿಯನ್ ಕಾಂಟ್ರಿಬ್ಯೂಷನ್ ಕರ್ನಾಟಕ ಮಾಡಬೇಕನ್ನುವಂಥ ಗುರಿಯಿಂದ ಅದರಲ್ಲಿ ಇಂಡಸ್ಟ್ರಿಯಲೈಸೇಷನ್ನು ಮತ್ತು IT, BT ಎಲ್ಲ ಸೆಕ್ಟರಲ್ಲೂ ಕೂಡ ನಾವು ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡುವಂಥದ್ದು ಕೂಡ ನಾವು ಮಾಡಿದ್ದೇವೆ. ಸೊ ಎಕನಾಮಿಕಲ್ ಇನ್ಫ್ರಾಸ್ಟ್ರಕ್ಚರ್, ಸೋಷಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ದಿ ವಲ್ನರಬಲ್ ಸೆಕ್ಷನ್, SC, ST, ಪುವರ್ ಪೀಪಲ್, ವುಮನ್, ಯೂತ್, ಹೀಗೆ. ಆ್ಯಂಡ್ ಅಲ್ಟಿಮೇಟ್ಲಿ ದ ಫಾರ್ಮರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ದಿಸ್ ಗ್ರೋತ್ ಎಂಜಿನ್. 1% growth in agriculture leads to 4% growth in manufacturing and 10% in service sector. We believe in it and we have worked out this. ಆದ್ದರಿಂದ ಇದೊಂದು ಪ್ರಜಾಪ್ರಣಾಳಿಕೆ ಜನ ಸ್ವೀಕಾರ ಮಾಡ್ತಾರೆ, BJPಗೆ ಬೆಂಬಲವನ್ನು ಕೊಡ್ತಾರೆ, ಮತ್ತು BJPಗೆ ಸರ್ಕಾರ ಮಾಡುವಂಥ ಅವಕಾಶವನ್ನು ಕರ್ನಾಟಕದಲ್ಲಿ ಸಂಪೂರ್ಣ ಬಹುಮತದಿಂದ ಕೊಡ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ನಮ್ಮೆಲ್ಲರೂ ಉದ್ದೇಶಿಸಿ ಸನ್ಮಾನ್ಯ DS ಯಡಿಯೂರಪ್ಪಾಜಿ ಅವರು ನಮ್ಮೆಲ್ಲರೂ ಉದ್ದೇಶಿಸಿ ಮಾತನಾಡಬೇಕು ಅಂತ. ಬಿಜೆಪಿ ಬಿಡುಗಡೆ ಮಾಡಿರುವಂತಹ ಪ್ರಣಾಳಿಕೆ, ಅದರಲ್ಲಿ ಮೊದಲನೇದಾಗಿ ಪ್ರತಿ ವಾರ್ಡ್ ಅಟಲ್ ಆಹಾರ ಕೇಂದ್ರವನ್ನ ಸ್ಥಾಪನೆ ಮಾಡೋದು, BPL ಕುಟುಂಬಕ್ಕೆ ಯುಗಾದಿ, ದೀಪಾವಳಿ, ಗಣೇಶ ಹಬ್ಬಕ್ಕೆ 3 ಸಿಲಿಂಡರ್ ಫ್ರೀ, ವಿಶ್ವೇಶ್ವರಯ್ಯ ವಿದ್ಯಾ ಯೋಜನೆಯಡಿ ಸರ್ಕಾರಿ ಶಾಲೆಗಳ ಉನ್ನತೀಕರಣ, IAS, KS ಸರ್ಕಾರಿ ಹುದ್ದೆಗಳಿಗೆ ಉಚಿತ ಕೋಚಿಂಗ್ ವ್ಯವಸ್ಥೆ, ಇಂಥ 10 ಹಲವಾರು ಯೋಜನೆಗಳನ್ನ ಘೋಷಣೆ ಮಾಡಿದೆ ಬಿಜೆಪಿ. ಇದು ಬಿಜೆಪಿ ಬಿಡುಗಡೆ ಮಾಡಿರುವಂತಹ ಪ್ರಣಾಳಿಕೆ. ಇದು ಯುಗಾದಿ, ದೀಪಾವಳಿ, ಗಣೇಶ ಹಬ್ಬಕ್ಕೆ 3 ಸಿಲಿಂಡರ್ ಫ್ರೀ, BPL ಕುಟುಂಬಕ್ಕೆ ಯುಗಾದಿ, ದೀಪಾವಳಿ, ಗಣೇಶ ಹಬ್ಬಕ್ಕೆ 3 ಸಿಲಿಂಡರ್ಗಳನ್ನ ಉಚಿತವಾಗಿ ಕೊಡುವಂತಹ ಘೋಷಣೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಯಾವೆಲ್ಲ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತರತ್ತೆ, ಬಿಜೆಪಿ ಯಾವೆಲ್ಲ ಯೋಜನೆಗಳನ್ನ ಜಾರಿಗೆ ತರೋದಕ್ಕೆ ಬದ್ಧವಾಗಿದೆ ಅನ್ನೋದನ್ನ ಪ್ರಣಾಳಿಕೆಯ ಮುಖಾಂತರ ಘೋಷಣೆ ಮಾಡಿದೆ ಬಿಜೆಪಿ. ಈಗಿರೋ BMTC ಬಸ್ಗಳನ್ನ ಎಲೆಕ್ಟ್ರಿಕ್ ಬಸ್ಗಳಾಗಿ ಪರಿವರ್ತನೆ ಮಾಡೋದು, IAS, KS ಸರ್ಕಾರಿ ಹುದ್ದೆಗಳಿಗೆ ಉಚಿತ ಕೋಚಿಂಗ್, ಪ್ರತಿ ವಾರ್ಡ್ಗೆ ಅಟಲ್ ಆಹಾರ ಕೇಂದ್ರ ಸ್ಥಾಪನೆ, ಪೋಷಣಾ ಯೋಜನೆ ಅಡಿ BPL ಕುಟುಂಬಕ್ಕೆ ಅರ್ಧ ಲೀಟರ್ ನಂದಿನಿ ಹಾಲು, BPL ಕುಟುಂಬಕ್ಕೆ ಯುಗಾದಿ, ದೀಪಾವಳಿ, ಗಣೇಶ ಹಬ್ಬಕ್ಕೆ 3 ಸಿಲಿಂಡರ್ ಫ್ರೀ, ಪ್ರತಿ ಕುಟುಂಬಕ್ಕೆ ಪಡಿತರದಲ್ಲಿ 5 kg ಸಿರಿಧಾನ್ಯ, ಇಂಥ ಹಲವು ಯೋಜನೆಗಳನ್ನ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಾತಾಡ್ತಿದ್ದಾರೆ. JP ನಡ್ಡಾಜಿಯವರೇ, ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರೇ, ಪ್ರಹ್ಲಾದ್ ಜೋಶಿ ಅವರೇ, ಅಶೋಕ್ ಅವರೇ, ಮಾನ್ಯ ಸುಧಾಕರ್ ಅವರೇ, ಶೋಭಾ ಕರಂದ್ಲಾಜೆ ಅವರೇ, ಅರವಿಂದ್ ಲಿಂಬಾವಣಿಯವರೇ, ಭಗವಂತ್ ಕೋಬಾ ಅವರೇ, ಚೆಲುವಾದಿ ನಾರಾಯಣ ಸ್ವಾಮಿ ಅವರೇ, ಎಲ್ಲ ಮಾಧ್ಯಮದ ಮಿತ್ರರೇ, ಬಹುಶಃ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದಂತೆ ಅತ್ಯಂತ ಒಳ್ಳೆಯ ಒಂದು BJP ಪ್ರಣಾಳಿಕೆಯನ್ನು
ಇವತ್ತು ಬಿಡುಗಡೆ ಮಾಡಿದ್ದೇವೆ. ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ರೈತರ, ಮಹಿಳೆಯರ ಸಬಲೀಕರಣವನ್ನು ಕಣ್ಮುಂದೆ ಇಟ್ಕೊಂಡು ಈ ಬಡ್ಜೆಟನ್ನು, ಈ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ರಾಜ್ಯದ ಉದ್ದಗಲಕ್ಕೆ ಇದರ ಮಾಹಿತಿಯನ್ನು ತಿಳಿಸೋದ್ರ ಮೂಲಕ ಮತ್ತೊಮ್ಮೆ ಕರ್ನಾಟಕದಲ್ಲಿ BJP 125-130 ಸೀಟನ್ನು ಗೆದ್ದು ಸರ್ಕಾರವನ್ನು ರಚನೆ ಮಾಡುವಂಥದ್ದು ನಿಶ್ಚಿತ. ಆ ದಿಕ್ಕಿನಲ್ಲಿ ಈ BJP ಪ್ರಜಾ ಪ್ರಣಾಳಿಕೆ ತುಂಬ ಅನುಕೂಲಕರವಾಗಿದೆ. ಇದೆಲ್ಲವನ್ನು ಜನರಿಗೆ ಮನವರಿಕೆ ಮಾಡುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಕಾರ್ಯಕರ್ತರ ಮೇಲಿದೆ. ಅದನ್ನು ಮಾಡಿ ಈ ಬಾರಿ ದೊಡ್ಡ ಒಂದು ಅಂತರದಲ್ಲಿ ನಾವು BJPಯನ್ನು ಗೆಲ್ಲಿಸಿ, ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ, ಸೂರ್ಯಚಂದ್ರ ಇರೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ. BJP ಮತ್ತೊಮ್ಮೆ ಕರ್ನಾಟಕದಲ್ಲಿ 125-130 ಸೀಟನ್ನು ಗೆದ್ದು ಅಧಿಕಾರಕ್ಕೆ ಬರುವಂಥದ್ದು ನಿಶ್ಚಿತ. ಅದಕ್ಕೆ ಪೂರಕವಾದಂಥ BJP ಪ್ರಜಾ ಪ್ರಣಾಳಿಕೆಯನ್ನು ಜನ ಸ್ವಾಗತ ಮಾಡ್ತಾರೆ. ಎಲ್ಲ ವರ್ಗದ ಜನರ ಕಣ್ಮುಂದೆ ಇಟ್ಕೊಂಡು ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ಇದನ್ನು ಜನ ಸ್ವೀಕಾರ ಮಾಡ್ತಾರೆ ಅಂತ ಹೇಳೋ ವಿಶ್ವಾಸ ನನಗಿದೆ. ರಾಜ್ಯದ ಉದ್ದಗಲಿಗೆ ಈ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ನಮ್ಮ ಪ್ರಣಾಳಿಕೆಯ ಪ್ರಮುಖ ವಿಷಯಗಳನ್ನು ಜನರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಧನ್ಯವಾದ. ನಮಸ್ಕಾರ. ಭರವಸೆಗಳ ಮಹಾಪೂರವನ್ನೇ ಹರಿಸಿದೆ BJP ತನ್ನ ಪ್ರಣಾಳಿಕೆಯಲ್ಲಿ. ಚುನಾವಣೆ ಸಮೀಪಿಸ್ತಾ ಇದ್ದು BJP ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. BJP ಪಕ್ಷ ಅಧಿಕಾರಕ್ಕೆ ಬಂದ್ರೆ ಯಾವೆಲ್ಲ ಯೋಜನೆಗಳನ್ನ ಮುಂದಿನ ದಿನಗಳಲ್ಲಿ ಜಾರಿಗೆ ತರಲಿದೆ ಅನ್ನೋದರ ಅಂಶ ಇದು. 15 ಭರವಸೆಗಳ BJPಯ ಪ್ರಜಾ ಪ್ರಣಾಳಿಕೆ ಬಿಡುಗಡೆ. ಪ್ರಜಾ ಪ್ರಣಾಳಿಕೆ ಹೆಸರಲ್ಲಿ BJPಯ ಪ್ರಣಾಳಿಕೆ ಬಿಡುಗಡೆಯಾಗಿದೆ. ಅದರಲ್ಲಿರುವಂತಹ ಪ್ರಮುಖ ಅಂಶ, ಪ್ರತಿ ವಾರ್ಡ್ ಅಲ್ಲಿ ಅಟಲ್ ಆಹಾರ ಕೇಂದ್ರ ಸ್ಥಾಪನೆ. Our very senior leader and the member of the BJP National Parliamentary Board and ex-Chief Minister of Karnataka, respected B.S. Yediyurappa ji, our very dynamic Chief Minister who is leading the state, Shri Basavaraj Bommai ji, our very active and people and workers friendly President Shri Nalin Katil ji, our Minister in the central government and my colleague in the Lok Sabha, Shri Prahlad Joshi ji, my senior colleague, ex-Chief Minister and an ex-Minister in the Government of India, Shri Sadanand Gowda ji, Minister in the Government of India and the Chairman of the Campaign Committee, Kumari Shobha Karanlaje ji, Shri Ashwath Narayan Swami ji, Shri Bhagwat Kuba ji, Shri K. Sudhakar ji, Arvind Limbavali ji, Narayan Swami ji, K.S. Naveen ji, senior members on the dais, and the friends from the media, print media and electronic media. It is indeed a matter of great opportunity for me. A few minutes back, I got the opportunity to release the manifesto of the Bharatiya Janata Party for the ensuing elections in Karnataka. First of all, as my colleague Sudhakar ji said, that this manifesto has not been formulated, drafted, or the content has not been created in any air-conditioned room. A due exercise has been done, and after a great amount of toil and perseverance by our workers, who visited every nook and corner of the state, got the suggestions, and connected to the thousands of household
1,100 households that this content has been created, which is in the form of this manifesto. Here I would also like to remind you that when Yediyurappa ji took over and later on Mr. Bommai continued, and when the baton was handed over to him, I can say that the Bharatiya Janata Party government converted the calamity into an opportunity. The pandemic of COVID-19, the floods, all that was converted into an opportunity. And if I speak in Hindi, I'll say, आपदा को अवसर में बदलने का काम येडियुरप्पा जी और बोम्मई जी ने किया. And because of that, we can say that now Karnataka is reaching a 1 trillion economy that we have to understand. One thing more I would like to say here is about the 6 years of the Indian National Congress misrule, where the good work done by Bharatiya Janata Party was a great setback because of the reverse gear government of Siddaramaiah, which ruled the state. We should also remember that during Siddaramaiah's regime, it was the looting of the natural resources, it was letting the criminal and antisocial elements run amok, and appeasing a certain section of the society only to consolidate their vote bank and playing the politics of vote bank. When I talk about the reverse gear government, we remember 2014 to 2019, where all the good policies of Prime Minister Modi's government was brought to halt in Karnataka. And that was the black day when the Karnataka saw. Here I would like to explain in detail also, because you will say that I'm giving a very passing, sweeping statement. But it is not a passing, sweeping statement. I would like to give you and quantify my contention, which I am saying. And when I say so, I will say tab or ab. Then and now, we have to understand the difference. And utilizing the opportunity, I would like to make it very clear that when Prime Minister Modi had asked about the Pradhan Mantri Kisan Samman Nidhi, where the people of Karnataka were to get the benefit of it, the Siddaramaiah government sent the names, and the number of the names of the Kisan and the farmer was on record 1717. This is called halting the development. This is called using the brakes and becoming an obstacle between the people and the government of India for the good policies which is being pursued by Prime Minister Modi. And here I would like to also suggest you that now, when Yediyurappa ji came to the power, and later on the baton was handed over to Mr. Bommai, 15,000 crores have been spent for 54 lakh farmers, where 6,000 is being given in Pradhan Mantri Kisan Samman Nidhi, and 4,000 is given as a top-up by Bommai government, by Yediyurappa government, and 10,000 rupees is given to 54 lakh farmers of Karnataka. This is a classic example of double-engine government. If I talk about Yashasvi scheme, which was started by my very senior leader, whom we are very proud of, Mr. Yediyurappa, that Yashasvi scheme was scrapped by Congress party. And in 2018, the insurance scheme was scrapped, and it was only revived by the Bharatiya Janata Party government, and it ensured, Bommai had talked about, that the farmers are getting 10,000 per year, in which 15,000 crores is being directly transferred to the Kisan. 6,000 from the government of India, 4,000 from the government of Karnataka, which comes to 10,000 rupees per year, that we have to understand. The revolutionary changes have taken place. We have talked about the economic nyaya, justice, economic justice, and now we are talking about the social justice. It was a long pending demand, but
it was under Chief Minister Bomeji that the SC got the reservations, scheduled caste got the reservation enhanced from 15% to 17%, 2% enhanced. And the ST got from 3% to 7% and 4% was enhanced. The Vokalingas reservation was enhanced by 2%. The Lingayats reservation was enhanced by 2% under the 2D category and the Vokalingas in the 2C categories. And here I would like to say, justice to all, appeasement to none. And so the unconstitutional reservation given to minorities was repealed. This we have to understand. And the double engine government delivered justice to the long pending issues. I'm talking about the long pending issues, which no government had the audacity to even touch these issues. They ignored it once for all. But when BJP government came, we tried to resolve, and the Upper Bhadra lift irrigation project, which was allocated the first installment of 5,300 crores and by the union budget. And the same way, Kalasa Banduri project, the state budget gave 1,000 crores. And if I talk about the Upper Krishna phase 3, 5,000 crores were given and were allocated. The same way, expedited the Bengaluru suburban railway pending for 40 years, for 4 decades, and 15,000 crores for it was allocated. The same way, the long pending 3,526 unrecorded Lambani Tandas and Kurba Hatis were declared as new revenue villages, and they were given the Hak Patras, which we call as the Haku Patras, and 1,75,000 beneficiaries have benefited out of it. This I'm talking how the long pending, long standing demands have been meted out, that I'm sharing with you. The same way, the 5,000 crore rupees were given to KKRDB in the state budget in this year 2023-24 for formed Kittur Kannada Development Authority. And after Modi government introduced the National Education Policy in 2020, I would like to share with you that the Karnataka government and the Education Department, in implementing the National Education Policy, is number 1. That we have to understand. The same way, 1 IIT, 4 medical colleges, 7 medical universities, and 2 triple ITs have also been established in the state of Karnataka. If I talk about the Arogyakara Karnataka, the best state in the country by establishing 8,618 health and wellness centers. 270 sanctioned Namma clinics have started functioning, including 108 in the Bengaluru itself. If I talk about, which Bomeji also talked about, is about why I have elaborated and elucidated all these points in detail. Because you should understand that how governments work, who are the people behind putting the brakes in the development of Karnataka, who are the people who have got, who shed their crocodile tears and the reality is something different. Who are the people who are anti-Karnataka and Kannadiga, that we have to understand. And that is why I elucidated with facts and with data in front of you. But when I introduce this manifesto, which is, as we call it, as the Praja Ya BJP Ya Praja Pranalike, which means it is a people's manifesto. And when I say that it is Pranalike, the people's manifesto, it is built on the solid foundation of development. It is a manifestation of the double engine government, how the double engine government works. This manifesto is futuristic and is a vision document which fulfills the Prime Minister Modi ji's vision of Viksit Bharat, developed India. And the same way, it also shows the prosperity and the Naya Karnataka
during the Amrit Kal in the next 25 years. So this is the foundation which we have taken care in this manifesto. Here I would also like to share with you that the manifesto is different from the Congress, which talks about guarantees, which has an outdated warranty. Where everything, they talk about guarantee which has got an outdated warranty. They have never given anything. They have only talked about it. But when we say we mean it, and it is the manifesto, which is forward-looking document, it contains a realistic, achievable promise which will fulfill the aspirations of Karnataka's youth, farmer, women, weavers, middle class, SC, ST communities, and also all sections of the society will be taken care. Our manifesto is centered around 6 themes. And these 6 themes are 6A. Number 1 is Anna, which means food security. Number 2 is Akshara, which means quality education. Arogya, which means affordable and accessible health care. Adaya, which means assured income support. And Abhaya, social justice for all. And Abhiruddhi means development, prosperity for all. Under these 6 themes, our manifesto is centered around. And through this vision document, we have tried to restore the prosperity of Karnataka and the glory days of the Vijayanagara Empire. That is what we want. And for that, it is the foundation which we are, through this manifesto, we are keeping, and we are trying to see that in next 25 years, how do we go forward. And when I say so, I would also like to say that it is a double-engine Sarkara, where both the engines, and I will not say only double engine, it is a powerful engine also that we have to understand. We have got double engine, we have got powerful engine, there you had a trouble engine, and there you had a reverse gear engine. That you have to understand. And only applying brakes was there. When I talk about the Anna, the food security, we will provide, as Bomai Saab said, that we will be providing 3 free cooking gas cylinders to all BPL families annually, 1 each during the months of Yugadi, during Ganesh Chaturthi and Deepavali. The same way, we will set up an Atal Ahar Kendra in every ward of every municipal corporation in the state to provide affordable, quality and healthy food across the state. We will launch the scheme called Poshana, the scheme through which every BPL house, we will establish SCR, State Capital Region in Bengaluru, encompassing the comprehensive city development strategy, cohesive transportation networks, and cutting-edge digital integration. Transform Karnataka into a premier hub. Electric vehicles will be given their full support, and by setting up charging stations supporting 1,000 startups, we will be supporting 1,000 startups for converting and also converting BMTC buses into fully electric buses and creating EV city outside the Bengaluru. We will set up 30,000 crore for K Agriculture Fund to establish micro cold storage facilities, agro-processing units in all Gram Panchayats, undertake modernization and digitization of APMCs, accelerate farm mechanization, establish 5 new agro-industry clusters and 3 new food processing parks supported by 1,000 strong FPOs. As far as the Adaya is concerned, assured income support, we will allocate 1,500 crore to develop Kalyan Circuit, Banwasi Circuit,
Parshurama Circuit, Kaveri Circuit, and Gangapura corridor to transform Karnataka into India's most favored tourist destination. We will also broaden the scope of the production-linked incentive scheme by incorporating a comprehensive plan that encompasses logistics, industrial clusters, connectivity, and export facilities, generating 10 lakh manufacturing jobs beyond Bengaluru, outside Bengaluru. I'm not talking about Bangalore, but outside in the rural areas that we are going to do. We'll see to it that Karnataka's rich culture and the land of culture is fully enriched and supported by the government schemes. Friends, these are the 6 themes under which we have tried to see to it that all schemes are taken and undertaken and developed. I would also like to share with you that we will be undertaking the Jan Sevaks program, where we will be appointing 10 youths across 5,000 gram panchayats, 5 youth at every ward in corporations, in youth for every ward in city municipal corporations, and in municipalities for effective implementation of state and central scheme programs. That is what we are going to do. So friends, I have tried to be comprehensive, and under the 6 themes, I have tried to see to it what we will do for the income generation, what we will do for social justice, what we will do for education, what we will do for health, and what we will do for the common man to come forward and to empower the common man and the women. That we have tried to share with you. The manifesto's details are there. Later on, you will go through it, and your questions are we'll take. Thank you very much for giving me a patient hearing. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.